Good morning, students. Today we are going to discuss the second chapter is Matter Around Us is Pure. ಅಂದರೆ ನಮ್ಮ ಸುತ್ತಮುತ್ತ ಇರತಕ್ಕಂಥ ವಸ್ತುಗಳು ಶುದ್ಧವಾಗಿದ್ದಾವ ಅಥವಾ ಪ್ಯೂರ್ ಆಗಿದ್ದಾವ ಅಂತಕ್ಕಂಥದ್ದನ್ನು ಇಲ್ಲಿ ಈ ಚಾಪ್ಟರ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಏನಪ್ಪ ಪ್ಯೂರ್ ಸಬ್ಸ್ಟೆನ್ಸ್ ಅಂತ ಹೇಳಿದ್ರೆ, ಎ ಪ್ಯೂರ್ ಸಬ್ಸ್ಟೆನ್ಸ್ ಮೀನ್ಸ್ ಎ ಸಿಂಗಲ್ ಸಬ್ಸ್ಟೆನ್ಸ್ ಆರ್ ಎ ಮ್ಯಾಟರ್ which cannot be separated into other kinds of matter by any physical process. ಯಾವುದೇ ಒಂದು ಫಿಸಿಕಲ್ ಪ್ರೊಸೆಸ್ ಇಂದ ಒಂದು ವಸ್ತುವನ್ನ ಬೇರೆ ವಸ್ತು ಆಗಿ ನಾವು ಪರಿವರ್ತನೆ ಮಾಡೋಕ್ಕಾಗೋದಿಲ್ಲ. ಅಂಥ ವಸ್ತುಗಳಿಗೆ ನಾವೇನಂತ ಕರಿತೀವಿ, ಪ್ಯೂರ್ ಸಬ್ಸ್ಟೆನ್ಸ್. ಫಾರ್ ಎಕ್ಸಾಂಪಲ್ ಗೋಲ್ಡ್ ಮತ್ತೆ ಸಿಲ್ವರ್, ಬೆಳ್ಳಿ ಮತ್ತೆ ಬಂಗಾರನ ನಾವು ಬೆಳ್ಳಿನ ಯಾವತ್ತೂ ಕೂಡ ಬಂಗಾರ ಆಗಿ ಪರಿವರ್ತನೆ ಮಾಡೋಕ್ಕಾಗೋದಿಲ್ಲ, ಬಂಗಾರನ ಯಾವತ್ತೂ ಕೂಡ ನಾವು ಬೆಳ್ಳಿಯಾಗಿ ಪರಿವರ್ತನೆ ಮಾಡೋಕ್ಕಾಗೋದಿಲ್ಲ. ಅಂದರೆ ಪ್ಯೂರ್ ಬಂಗಾರನ ನಾವು ಯಾವಾಗಲೂ ಕೂಡ ಪ್ಯೂರ್ ಸಬ್ಸ್ಟೆನ್ಸ್ ಅಂತ ಕರಿತಾ ಹೋಗ್ತೀವಿ. ಬರೀ ಬಂಗಾರ ಇರ್ತಕ್ಕಂಥ ಇದಕ್ಕೆ ವಸ್ತುವಿಗೆ ಪ್ಯೂರ್ ಸಬ್ಸ್ಟೆನ್ಸಸ್. ಅದೇ ಬೆಳ್ಳಿ ತಗೊಂಡ್ರೆ ಬರೀ ಬೆಳ್ಳಿನೇ ಇರಬೇಕು, ಅದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಬೇರೆ ತಾಮ್ರ ಆಗಿರಲಿ ಬೇರೆ ಆಗಿರಲಿ ಅದರಲ್ಲಿ ಮಿಶ್ರಣ ಆಗಿರಬಾರ್ದು. ಆ ರೀತಿಯಾಗಿರ್ತಕ್ಕಂಥ ವಸ್ತುಗಳಿಗೆ ಪ್ಯೂರ್ ಸಬ್ಸ್ಟೆನ್ಸ್. ಪ್ಯೂರ್ ಸಬ್ಸ್ಟೆನ್ಸ್ ಮೀನ್ಸ್ ಎ ಸಿಂಗಲ್ ಸಬ್ಸ್ಟೆನ್ಸ್ ವಿಚ್ ಕೆನಾಟ್ ಬಿ ಸಪರೇಟೆಡ್. ಅದನ್ನು ಮತ್ತೆ ನಾವು ಸಪರೇಟ್ ಮಾಡೋಕ್ಕಾಗೋದಿಲ್ಲ ಇಂಟು ಅದರ್ ಕೈಂಡ್ಸ್ ಆಫ್ ಮ್ಯಾಟರ್. ಬೇರೆ ಮ್ಯಾಟರ್ ಆಗಿ ಅದನ್ನು ನಾವು ಸಪರೇಟ್ ಮಾಡೋಕ್ಕಾಗೋದಿಲ್ಲ. ಅಂಥ ವಸ್ತುಗಳಿಗೆ ಪ್ಯೂರ್ ಸಬ್ಸ್ಟೆನ್ಸ್ ಅಂತ ಕರೀತಾರೆ. ನೆಕ್ಸ್ಟ್, ಟೈಪ್ಸ್ ಆಫ್ ಸಬ್ಸ್ಟೆನ್ಸಸ್. ಟೈಪ್ಸ್ ಆಫ್ ಸಬ್ಸ್ಟೆನ್ಸಸ್, ವಸ್ತುಗಳಲ್ಲಿ ನಾನಾ ವಿಧಗಳಿದೆ. ಫಸ್ಟ್ ನಾವೇನಂದ್ವಿ, ಒಂದು ಮ್ಯಾಟರ್ ಅಂತ ಕರೆದ್ವಿ. ಈ ಮ್ಯಾಟರಲ್ಲಿ ಮತ್ತೆ ಎರಡು ಥರ ಇದಾವೆ, ಒಂದು ಪ್ಯೂರ್ ಸಬ್ಸ್ಟೆನ್ಸಸ್, ಇನ್ನೊಂದು ಮಿಕ್ಸ್ಚರ್ ಅಂತ ಹೇಳ್ತಾ ಹೋಗ್ತೀವಿ. ಪ್ಯೂರ್ ಸಬ್ಸ್ಟೆನ್ಸಸ್ ತಗೊಂಡಾಗ ನಾವು ಎರಡು ರೀತಿಯಾಗಿರ್ತಕ್ಕಂಥ ಬರ್ತವೆ, ಎಲಿಮೆಂಟ್ಸು, ಕಾಂಪೌಂಡ್ಸು. ಅದೇ ರೀತಿ ಎಲಿಮೆಂಟ್ಸಲ್ಲಿ ಮೆಟಲ್ಸ್, ನಾನ್ ಮೆಟಲ್ಸ್ ಮತ್ತು ಮೆಟಲಾಯ್ಡ್ಸ್ ಅಂತಕ್ಕಂಥವು ನಾವು ಇಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ಅದೇ ರೀತಿ ಮಿಕ್ಸ್ಚರ್ಸಲ್ಲಿ ತೊಗೊಂಡ್ರೆ ಹೋಮೋಜಿನಿಯಸ್ ಮಿಕ್ಸ್ಚರ್, ಹೆಟ್ರೋಜಿನಿಯಸ್ ಮಿಕ್ಸ್ಚರ್. ಮುಂದೆ ಇವೆಲ್ಲ ಏನಪ್ಪ ಅಂತ ಹೇಳ್ಬಿಟ್ಟು ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ. ಹೋಮೋಜಿನಿಯಸ್ಸಲ್ಲಿ ಟ್ರೂ ಸೊಲ್ಯೂಷನ್ಸ್, ಹೆಟ್ರೋಜಿನಿಯಸ್ಸಲ್ಲಿ ಕೊಲಾಯ್ಡಲ್ ಸೊಲ್ಯೂಷನ್ಸ್ ಅಥವಾ ಸಸ್ಪೆನ್ಷನ್ಸ್ ಅಂತಕ್ಕಂಥ ಎರಡು ರೀತಿಯಾಗಿರ್ತಕ್ಕಂಥವು ನಮಗಿಲ್ಲಿ ಸಿಗ್ತಾ ಹೋಗ್ತವೆ. ನೆಕ್ಸ್ಟ್, ಕ್ಲಾಸಿಫಿಕೇಶನ್ ಆಫ್ ಮ್ಯಾಟರ್. ಮ್ಯಾಟರ್ನ ನಾವು ಇಲ್ಲಿ ಕ್ಲಾಸಿಫೈ ಮಾಡ್ತಾ ಹೋಗ್ತೀವಿ. ಆನ್ ದ ಬೇಸಿಸ್ ಆಫ್ ದ ಫಿಸಿಕಲ್ ಸ್ಟೇಟ್, ಮ್ಯಾಟರ್ ಈಸ್ ಕ್ಲಾಸಿಫೈಡ್ ಇಂಟು 3 ಮೇನ್ ಕ್ಯಾಟಗರೀಸ್ ಅಥವಾ ಟೈಪ್ಸ್. ದೇ ಆರ್ ಸಾಲಿಡ್ಸ್, ಲಿಕ್ವಿಡ್ಸ್ ಆ್ಯಂಡ್ ಗ್ಯಾಸಸ್. ಅದರ ಭೌತಿಕ ಸ್ಟೇಟ್ ಮೇಲೆ, ಭೌತಿಕ ಫಿಸಿಕಲ್ ಸ್ಟೇಟ್ ಮೇಲೆ, ಭೌತಿಕ ಅದರ ಲಕ್ಷಣಗಳ ಮೇಲೆ ಮ್ಯಾಟರನ್ನು ನಾವು 3 ರೀತಿಯಾಗಿ ವಿಂಗಡಣೆ ಮಾಡ್ತಾ ಹೋಗ್ತೀವಿ. ಒಂದು ಸಾಲಿಡ್ಸು, ಲಿಕ್ವಿಡ್ಸು ಮತ್ತು ಗ್ಯಾಸಸ್ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಸಾಲಿಡ್ಸ್, ಲಿಕ್ವಿಡ್ಸ್ ಆ್ಯಂಡ್ ಗ್ಯಾಸಸ್ ಅಂತಕ್ಕಂಥದ್ದು ನಾವು ಇಲ್ಲಿ ಮಾಡ್ತಾ ಹೋಗ್ತೀವಿ. ಅದೇ ರೀತಿ ಆನ್ ದ ಬೇಸಿಸ್ ಆಫ್ ಕೆಮಿಕಲ್ ಕಾಂಪೋಸಿಷನ್, ಕೆಮಿಕಲ್ ಕಾಂಪೋಸಿಷನ್ ಆಧಾರದ ಮೇಲೆ ಮ್ಯಾಟರ್ ಈಸ್ ಕ್ಲಾಸಿಫೈಡ್ ಇಂಟು 2 ಮೇನ್ ಟೈಪ್ಸ್. ಒನ್ ಈಸ್ ಪ್ಯೂರ್ ಸಬ್ಸ್ಟೆನ್ಸಸ್, ಅನದರ್ ಒನ್ ಈಸ್ ಮಿಕ್ಸ್ಚರ್ಸ್ ಅಂತ ಕರಿತಾ ಹೋಗ್ತೀವಿ. ಅದಾಯ್ತಾ? ಒಂದು ಫಿಸಿಕಲ್ ಸ್ಟೇಟ್ ಮೇಲೆ ನಾವು ಆಲ್ರೆಡಿ ಸ್ಟಡಿ ಮಾಡಿದ್ದೀವಿ. ವಸ್ತುಗಳನ್ನು ಭೌತಿಕ ಆಧಾರದ ಮೇಲೆ 3 ರೀತಿಯ ಘನವಸ್ತು, ದ್ರವವಸ್ತು, ಅನಿಲ ವಸ್ತು, ಸಾಲಿಡ್ಸ್, ಲಿಕ್ವಿಡ್ಸ್ ಆ್ಯಂಡ್ ಗ್ಯಾಸಸ್ ಅಂತ ಹೇಳ್ತಾ ಹೋದ್ವಿ ನಾವು. ಅದೇ ರೀತಿ ಕೆಮಿಕಲ್ಸ್ ಕಾಂಪೋಸಿಷನ್ ಮೇಲೆ, ರಾಸಾಯನಿಕ ಮಿಶ್ರಣದ ಆಧಾರದ ಮೇಲೆ ನಾವು ಮ್ಯಾಟರನ್ನು 2 ರೀತಿಯಾಗಿ ಮಾಡ್ತಾ ಹೋಗ್ತೀವಿ. ಒಂದು ಪ್ಯೂರ್ ಸಬ್ಸ್ಟೆನ್ಸಸ್, ಇನ್ನೊಂದು ಮಿಕ್ಸ್ಚರ್ಸ್ ಅಂತ ಹೇಳಿ. ಪ್ಯೂರ್ ಸಬ್ಸ್ಟೆನ್ಸಸ್ ಅಲ್ಲಿ ಅಗೇನ್ ಇಟ್ ಈಸ್ ಕ್ಲಾಸಿಫೈಡ್ ಇಂಟು ಎಲಿಮೆಂಟ್ಸ್ ಆ್ಯಂಡ್ ಕಾಂಪೌಂಡ್ಸ್. ಅದೇ ರೀತಿ ಮಿಕ್ಸ್ಚರ್ಸ್ ಅನ್ನ ನಾವು ಹೇಳಿದ್ವಿ, ಹೋಮೋಜಿನಿಯಸ್ ಮಿಕ್ಸ್ಚರ್ ಮತ್ತೆ ಹೆಟ್ರೋಜಿನಿಯಸ್ ಮಿಕ್ಸ್ಚರ್ ಅಂತಕ್ಕಂಥ ನಾವು ಇಲ್ಲಿ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್, ಆಸ್ ಪರ್ ಡಾಲ್ಟನ್ಸ್ ಮಾಡೆಲ್, ಡಾಲ್ಟನ್ನಿನ ಮಾಡೆಲಿನ ಪ್ರಕಾರ ಏನಪ್ಪ ಪ್ಯೂರ್ ಸಬ್ಸ್ಟೆನ್ಸಸ್ ಅಂದರೆ, ಪ್ಯೂರ್ ಸಬ್ಸ್ಟೆನ್ಸಸ್ ಆರ್ ಮೇಡ್ ಅಪ್ ಆಫ್ ಓನ್ಲಿ ಒನ್ ಕೈಂಡ್ ಆಫ್ ಆಟಮ್ಸ್. ಅದರಲ್ಲಿ ಒಂದೇ ರೀತಿಯಾಗಿರ್ತಕ್ಕಂಥ ಪರಮಾಣುಗಳಿರಬೇಕು, ಆಟಮ್ಗಳಿರಬೇಕು. ಅಂಥ ವಸ್ತುವಿಗೆ ನಾವೇನಂತ ಕರಿತೀವಿ, ಪ್ಯೂರ್ ಸಬ್ಸ್ಟೆನ್ಸಸ್ ಅಂತ ಕರಿತಾ ಹೋಗ್ತೀವಿ. ಇವಾಗ ನಾವು ಹೇಳಿದ್ವಿ ಎಕ್ಸಾಂಪಲ್ಲು ಗೋಲ್ಡ್ ಅಂತ ತಗೊಂಡಿದ್ವಿ. ಬಂಗಾರದಲ್ಲಿ ಬರೀ ಬಂಗಾರನ ಇದೆ, ಬರೀ ಬಂಗಾರದ ಆಟಮ್ಸ್ಗಳು ಇದ್ದಾವೆ. ಅಂದರೆ ಆಟಮ್ಸಲ್ಲಿ ಆ ಆಟಮ್ಸ್ ಬರೀ ಅದೇ ರೀತಿಯಾಗಿರ್ತಕ್ಕಂಥ ಬೇರೆ ಆಟಮ್ಸ್ ಇರಬಾರ್ದು. ಅಂಥ ಇದಕ್ಕೆ ನಾವೇನಂತ ಕರಿತೀವಿ, ಪ್ಯೂರ್ ಸಬ್ಸ್ಟೆನ್ಸಸ್ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್, ಪ್ಯೂರ್ ಸಬ್ಸ್ಟೆನ್ಸಸ್ ಆ್ಯಂಡ್ ಮಿಕ್ಸ್ಚರ್ಸ್ ಬಗ್ಗೆ ಇಲ್ಲಿ ಸ್ಟಡಿ ಮಾಡ್ತಾವೆ. ಏನಪ್ಪ ಪ್ಯೂರ್ ಸಬ್ಸ್ಟೆನ್ಸಸ್? ಈಸ್ ಎ ಸಬ್ಸ್ಟೆನ್ಸ್ ವಿಚ್ ಕನ್ಸಿಸ್ಟ್ ಆಫ್ ಸಿಂಗಲ್ ಟೈಪ್ ಆಫ್ ಸಬ್ಸ್ಟೆನ್ಸಸ್ ಅಥವಾ ಸಿಂಗಲ್ ಟೈಪ್ ಆಫ್ ಎಲಿಮೆಂಟ್, ಸಿಂಗಲ್ ಟೈಪ್ ಆಫ್ ಕಾಂಪೌಂಡ್. ಒಂದೇ ರೀತಿಯಾಗಿರ್ತಕ್ಕಂಥ ಎಲಿಮೆಂಟ್ಸು ಅಥವಾ ಒಂದೇ ರೀತಿಯಾಗಿರ್ತಕ್ಕಂಥ ಕಾಂಪೌಂಡ್ಸ್ ಇದ್ದರೆ ಅದಕ್ಕೆ ನಾವು ಪ್ಯೂರ್ ಸಬ್ಸ್ಟೆನ್ಸಸ್. ಎಕ್ಸಾಂಪಲ್ ಐರನ್, ಕಾಪರ್, ಹೈಡ್ರೋಜನ್, ಆಕ್ಸಿಜನ್, ವಾಟರ್, ಶುಗರ್, ಕಾಮನ್ ಸಾಲ್ಟ್. ವಾಟರ್ ಅಂತ ಹೇಳಿದ ತಕ್ಷಣ ನಾವು ಇಲ್ಲಿ
ಪ್ಯೂರ್ ನಾವು ಕುಡಿತಕ್ಕಂಥ ನೀರು ಪ್ಯೂರ್ ಅಲ್ಲ, ಗೊತ್ತಾಯ್ತಾ? ಡಿಸ್ಟಿಲ್ಡ್ ವಾಟರ್ನ ನಾವು ಪ್ಯೂರ್ ಸಬ್ಸ್ಟೆನ್ಸಸ್, ಪ್ಯೂರ್ ವಾಟರ್ ಅಂತ ಕರಿತಾ ಹೋಗ್ತೀವಿ, ಅದು ಕುಡಿಲಿಕ್ಕೆ ಬರೋದಿಲ್ಲ. ನೆಕ್ಸ್ಟ್ ಅದ್ರ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಈಸ್ ಮಿಕ್ಸ್ಚರ್ಸ್. ಮಿಕ್ಸ್ಚರ್ಸ್ ಅಂದ್ರೆ ಏನಪ್ಪಾ? ಮಿಕ್ಸ್ಚರ್ ಇಸ್ ಎ ಸಬ್ಸ್ಟೆನ್ಸಸ್ ವಿಚ್ ಕನ್ಸಿಸ್ಟ್ ಆಫ್ 2 or more ಪ್ಯೂರ್ ಸಬ್ಸ್ಟೆನ್ಸಸ್. ಅದರಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವಸ್ತುಗಳು ಮಿಶ್ರಣ ಆಗಿರ್ತವೆ, ಅದಕ್ಕೆ ನಾವು ಮಿಕ್ಸ್ಚರ್ ಅಂತ ಕರಿತಾವೆ. ಪ್ಯೂರ್ ಸಬ್ಸ್ಟೆನ್ಸ್ ಅಂದ್ರೆ ಏನು? ಓನ್ಲಿ ಒನ್ ಟೈಪ್ ಆಫ್ ಸಬ್ಸ್ಟೆನ್ಸ್, ಅದರಲ್ಲಿ ಒಂದೇ ರೀತಿಯಾಗಿರ್ತಕ್ಕಂಥ ಎಲಿಮೆಂಟ್ಸ್ ಇರಬೇಕು ಅಥವಾ ಕಾಂಪೌಂಡ್ಸ್ ಇರಬೇಕು, ಅಂಥ ಇದಕ್ಕೆ ಪ್ಯೂರ್ ಸಬ್ಸ್ಟೆನ್ಸಸ್. ಹಿಯರ್ ಮಿಕ್ಸ್ಚರ್ಸ್ ಅಂತ ಹೇಳಿದ್ರೆ ಇಟ್ ಕನ್ಸಿಸ್ಟ್ ಆಫ್ 2 or more ಪ್ಯೂರ್ ಸಬ್ಸ್ಟೆನ್ಸಸ್. ಎಕ್ಸಾಂಪಲ್: sea water, minerals, soil, air, sand and salt, sugar in water, salt in water, etc. ಇದಿಷ್ಟು ಕೂಡ ನಾವು ಮಿಕ್ಸ್ಚರ್ಸ್. ಹಾಗಾದ್ರೆ ಪ್ಯೂರ್ ಸಬ್ಸ್ಟೆನ್ಸಸ್ಸಿಗೂ ಮತ್ತೆ ಮಿಕ್ಸ್ಚರ್ಸಿಗೆ ಇರತಕ್ಕಂಥ ವ್ಯತ್ಯಾಸ ಏನಪ್ಪಾ ನೋಡ್ತಾ. ಫಸ್ಟ್ ಪಾಯಿಂಟ್: ಪ್ಯೂರ್ ಸಬ್ಸ್ಟೆನ್ಸಸ್ ಕನ್ಸಿಸ್ಟ್ ಆಫ್ ಸಿಂಗಲ್ ಟೈಪ್ ಆಫ್ ಸಬ್ಸ್ಟೆನ್ಸಸ್, ಅದರಲ್ಲಿ ಒಂದೇ ರೀತಿಯಾಗಿರ್ತಕ್ಕಂಥ ಎಲಿಮೆಂಟ್ಸ್ ಅಥವಾ ಕಾಂಪೌಂಡ್ಸ್ ಇರ್ತವೆ. ಮಿಕ್ಸ್ಚರ್ಸ್ ಕನ್ಸಿಸ್ಟ್ ಆಫ್ 2 or more ಪ್ಯೂರ್ ಸಬ್ಸ್ಟೆನ್ಸಸ್ ಅಂತ ಹೇಳಿದ್ವಿ. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಪ್ಯೂರ್ ಸಬ್ಸ್ಟೆನ್ಸಸ್ ಕೆನಾಟ್ ಬಿ ಸಪರೇಟೆಡ್ ಇಂಟು ಅದರ್ ಸಬ್ಸ್ಟೆನ್ಸಸ್ ಬೈ ಫಿಸಿಕಲ್ ಮೆಥಡ್ಸ್. ಪ್ಯೂರ್ ಸಬ್ಸ್ಟೆನ್ಸಸ್ಗಳನ್ನ ನಾವು ಅದನ್ನ ಫಿಸಿಕಲ್ ಮೆಥಡ್ಸ್ ಇಂದ ಮತ್ತೆ ಬೇರೆ ರೂಪಕ್ಕೆ ಪರಿವರ್ತನೆ ಮಾಡೋಕ್ಕಾಗೋದಿಲ್ಲ, ಅದು ಹಾಗೇ ಇರ್ತಾ ಹೋಗುತ್ತೆ. ಅದೇ ರೀತಿ ಮಿಕ್ಸ್ಚರ್ಸ್ ಕ್ಯಾನ್ ಬಿ ಸಪರೇಟೆಡ್ ಇಂಟು ಇಟ್ಸ್ ಕಾಂಪೋನೆಂಟ್ಸ್, ಅದನ್ನು ಸಪರೇಟ್ ಮಾಡಬಹುದು. ಮಿಕ್ಸ್ಚರ್ಸ್ ಅಲ್ಲಿ ಇರ್ತಕ್ಕಂಥ ಮಿಕ್ಸ್ಚರ್ಸ್ ಅನ್ನ ಬೇರೆ ಬೇರೆ ಮಾಡ್ತಾ ಹೋಗ್ಬೋದು ಬೈ ಫಿಸಿಕಲ್ ಮೆಥಡ್ಸ್, ಅದಕ್ಕೆ ಇದು ವ್ಯತ್ಯಾಸ ಇರ್ತಕ್ಕಂಥ. ನೆಕ್ಸ್ಟ್ ಪ್ಯೂರ್ ಸಬ್ಸ್ಟೆನ್ಸಸ್ ಹ್ಯಾಸ್ ಇಟ್ಸ್ ಓನ್ ಡೆಫಿನೈಟ್ ಪ್ರಾಪರ್ಟೀಸ್. ಪ್ಯೂರ್ ಸಬ್ಸ್ಟೆನ್ಸಸ್ಗೆ ಅದರದೇ ಆಗಿರ್ತಕ್ಕಂಥ ಗುಣಲಕ್ಷಣಗಳಿರ್ತವೆ. ಮಿಕ್ಸ್ಚರ್ ಶೋಸ್ ದ ಪ್ರಾಪರ್ಟೀಸ್ ಆಫ್ ಇಟ್ಸ್ ಕಾಂಪೋನೆಂಟ್ಸ್. ಅದರಲ್ಲಿ ಎಂಥ ಕಾಂಪೋನೆಂಟ್ಸ್ ಇದಾವೋ ಆ ಕಾಂಪೋನೆಂಟ್ಸಿನ ಆಧಾರದ ಮೇಲೆ ಯಾವ ಕಾಂಪೋನೆಂಟ್ಸ್ಗಳು, ಯಾವ ಎಲಿಮೆಂಟ್ಸ್ಗಳು, ಯಾವ ಕಾಂಪೌಂಡ್ಸ್ಗಳು ಜಾಸ್ತಿ ಇದಾವೋ ಅದರ ಆಧಾರದ ಮೇಲೆ ಅದರ ಪ್ರಾಪರ್ಟಿ ಅಂತಕ್ಕಂಥದ್ದು, ಅದರ ಗುಣಲಕ್ಷಣ ಅಂತಕ್ಕಂಥವು ಬದಲಾವಣೆ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಟೈಪ್ಸ್ ಆಫ್ ಪ್ಯೂರ್ ಸಬ್ಸ್ಟೆನ್ಸಸ್. ಪ್ಯೂರ್ ಸಬ್ಸ್ಟೆನ್ಸಸ್ ಅಲ್ಲಿ ಎಷ್ಟು ಥರದ ಯಾವ ಒಂದು ಟೈಪ್ಸ್ ಆಫ್ ದೇರ್ ಆರ್ ಎಲಿಮೆಂಟ್ಸ್ ಅಂಡ್ ಕಾಂಪೌಂಡ್ಸ್. 2 ಟೈಪ್ಸ್ ಅನ್ನ ಹೇಳ್ತಾ ಹೋಗ್ತೀವಿ. ಒಂದು ಎಲಿಮೆಂಟ್ಸ್ ಮತ್ತು ಇನ್ನೊಂದು ಕಾಂಪೌಂಡ್ಸ್ ಅಂತಕ್ಕಂಥವು ಹೇಳ್ತಾ ಹೋಗ್ತೀವಿ. ಎಲಿಮೆಂಟ್ ಅಂದ್ರೆ ಏನಪ್ಪಾ? ಇಟ್ಸ್ ಎ ಬೇಸಿಕ್ ಫಾರ್ಮ್ ಆಫ್ ಮ್ಯಾಟರ್ ವಿಚ್ ಕೆನಾಟ್ ಬಿ ಬ್ರೋಕನ್ ಡೌನ್ ಇಂಟು ಸಿಂಪ್ಲರ್ ಸಬ್ಸ್ಟೆನ್ಸಸ್ ಬೈ ಕೆಮಿಕಲ್ ರಿಯಾಕ್ಷನ್ಸ್. ಎಲಿಮೆಂಟ್ಸ್ ಆರ್ ಆಫ್ 3 types. ದೇ ಆರ್ ಮೆಟಲ್ಸ್, ನಾನ್ ಮೆಟಲ್ಸ್ ಅಂಡ್ ಮೆಟಲಾಯ್ಡ್ಸ್. ಎಲಿಮೆಂಟ್ಸ್ ಅಂತ ಹೇಳಿದ ತಕ್ಷಣನೇ ಅದು ಒಂದು ವಸ್ತುವಿನ ಮೂಲ ರೂಪ, ಬೇಸಿಕ್ ಫಾರ್ಮ್ ಆಫ್ ಮ್ಯಾಟರ್ ಅಂತ ಕರಿತಾ ಹೋಗ್ತೀವಿ. ಅದನ್ನ ಮತ್ತೆ ನಾವು ಬ್ರೋಕನ್ ಡೌನ್ ಮಾಡೋಕ್ಕಾಗೋದಿಲ್ಲ, ಅದನ್ನ ಮತ್ತೆ ನಾವು ಮುರಿಯೋಕ್ಕಾಗೋದಿಲ್ಲ, ಅದನ್ನ ಮತ್ತೆ ನಾವು ತುಂಡು ಮಾಡೋಕ್ಕಾಗೋದಿಲ್ಲ. ಅಂಥ ಒಂದು ಯಾವುದೇ ರಾಸಾಯನಿಕ ಕ್ರಿಯೆ ಆಗಿರ್ಬೋದು, ಅದರಿಂದ ನಾವು ಇದನ್ನ ತುಂಡು ಮಾಡೋಕ್ಕಾಗೋದಿಲ್ಲ. ಅಂಥ ಒಂದು ಇದಕ್ಕೆ ನಾವೇನಂತ ಕರಿತೀವಿ? ಎಲಿಮೆಂಟ್ಸ್. ಪ್ಯೂರ್ ಸಬ್ಸ್ಟೆನ್ಸಸ್ ಅಲ್ಲಿ 2 ಥರ ಇದಾವೆ, ಒಂದು ಎಲಿಮೆಂಟ್ಸ್, ಇನ್ನೊಂದು ಕಾಂಪೌಂಡ್ಸ್ ಅಂತಕ್ಕಂಥವು. ಎಲಿಮೆಂಟ್ಸ್ ಅಂದ್ರೆ ಅದು ಬೇಸಿಕ್ ಫಾರ್ಮ್ ಆಫ್ ಮ್ಯಾಟರ್ ವಿಚ್ ಕೆನಾಟ್ ಬಿ ಬ್ರೋಕನ್ ಡೌನ್ ಇಂಟು ಸಿಂಪ್ಲರ್ ಸಬ್ಸ್ಟೆನ್ಸಸ್ ಬೈ ಕೆಮಿಕಲ್ ರಿಯಾಕ್ಷನ್ಸ್. ಎಲಿಮೆಂಟ್ಸ್ ಅಲ್ಲಿ 3 ಥರದವಿದೆ. ಒಂದು ಮೆಟಲ್ಸ್, ಇನ್ನೊಂದು ನಾನ್ ಮೆಟಲ್ಸ್, ಇನ್ನೊಂದು ಮೆಟಲಾಯ್ಡ್ಸ್. ನೆಕ್ಸ್ಟ್ ಕಮ್ ಟು ದ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್. ಮೆಟಲ್ಸಿನ ಗುಣಲಕ್ಷಣಗಳು. ಪ್ರಾಪರ್ಟೀಸ್ ಅಂದ್ರೆ ಗುಣಲಕ್ಷಣಗಳು. ದೇ ಹ್ಯಾವ್ ಲಸ್ಟರ್, ದೇ ಆರ್ ಮ್ಯಾಲಿಯಬಲ್, ದೇ ಆರ್ ಡಕ್ಟೈಲ್, ದೇ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ, ದೇ ಆರ್ ಸೋನರಸ್. ಫಸ್ಟ್ನೇ ಪ್ರಾಪರ್ಟಿ, ದೇ ಹ್ಯಾವ್ ಲಸ್ಟರ್. ಲಸ್ಟರ್ ಅಂದ್ರೆ ಅವು ಮಿಂಚುತ್ತವೆ. ಮೆಟಲ್ ಲೋಹಗಳು ಮಿಂಚತಕ್ಕಂಥ ಗುಣ ಇದೆ. ನಾವು ಬಂಗಾರ ನೋಡ್ತೀವಿ, ಬಂಗಾರ ಫಳಫಳ ಅಂತ ಹೊಳಿತತೆ, ಗೊತ್ತಾಯ್ತಾ? ಬೆಳ್ಳಿ ಫಳಫಳ ಅಂತ ಹೊಳಿತತೆ. ಈ ಹೊಳಿಯೋದಕ್ಕೆ ನಾವೇನಂತ ಕರಿತೀವಿ? ಲಸ್ಟರ್ ಅಂತ ಕರಿತೀವಿ. ದೇ ಆರ್ ಮ್ಯಾಲಿಯಬಲ್ ಅಂಡ್ ಡಕ್ಟೈಲ್. ಮ್ಯಾಲಿಯಬಲ್ ಅಂದ್ರೆ ಅದನ್ನ ತಟ್ಟಿ ನಾವು ತೆಳ್ಳಗೆ ಏನ್ ಮಾಡ್ಬೋದು? ತಟ್ಟೆ ತರ ಮಾಡ್ಬೋದು. ಡಕ್ಟೈಲ್ ಅಂದ್ರೆ ಎಳೆದು ಬಿಟ್ಟು ಅದನ್ನ ಉದ್ದ ತಂತಿ ಮಾಡ್ಬೋದು, ಅದಕ್ಕೆ ಡಕ್ಟಿಲಿಟಿ, ಮ್ಯಾಲಿಯಬಿಲಿಟಿ. ಮೆಟಲ್ಸಿಗೆ ಈ ಗುಣ ಇದೆ. ದೇ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ. ಅವು ಗುಡ್ ಕಂಡಕ್ಟರ್, ಹೀಟ್ ಮತ್ತೆ ಕರೆಂಟ್ ಅನ್ನ ಕಂಡಕ್ಟ್ ಮಾಡ್ತಕ್ಕಂಥ ಗುಣ ಇದೆ. ದೇ ಆರ್ ಸೋನರಸ್. ಅವು ಶಬ್ದವನ್ನು ಉತ್ಪತ್ತಿ ಮಾಡ್ತವೆ. ಇವೆಲ್ಲವೂ ಕೂಡ ಮೆಟಲ್ಸಿನ ಪ್ರಾಪರ್ಟೀಸ್ ಅಥವಾ ಮೆಟಲ್ಸಿನ ಗುಣಲಕ್ಷಣಗಳು. ಎಕ್ಸಾಂಪಲ್ ಅದಕ್ಕೆ ಮೆಟಲ್ಸ್ಗಳಿಗೆ ಐರನ್, ಅಲ್ಯೂಮಿನಿಯಂ, ಜಿಂಕ್, ಮರ್ಕ್ಯುರಿ, ಕಾಪರ್, ಸಿಲ್ವರ್, ಗೋಲ್ಡ್. ಇದಿಷ್ಟು ಕೂಡ ಇನ್ನು ಬಹಳಷ್ಟು ಬರ್ತಾ ಹೋಗುತ್ತೆ, ಎಕ್ಸೆಟ್ರಾ ಅಂತ ಹೇಳ್ತಾರೆ. ನೆಕ್ಸ್ಟ್ ಕಮ್ ಟು ದ ಪ್ರಾಪರ್ಟೀಸ್ ಆಫ್ ನಾನ್ ಮೆಟಲ್ಸ್. ನಾನ್ ಮೆಟಲ್ಸಿನ ಗುಣಲಕ್ಷಣಗಳು ಏನೇನು? ದೇ ಡು ನಾಟ್ ಹ್ಯಾವ್ ಲಸ್ಟರ್, ದೇ ಆರ್ ನಾಟ್ ಮ್ಯಾಲಿಯಬಲ್ ಆರ್ ಡಕ್ಟೈಲ್. ಅದಕ್ಕೆ ಲಸ್ಟರ್ ಅಂತ ಇರೋದಿಲ್ಲ, ಹೊಳಪಿರೋದಿಲ್ಲ. ಅವನ್ನ ತಟ್ಟುಬಿಟ್ಟು ನಾವು ತೆಳ್ಳಗೆ ತಟ್ಟೆ ತರ ಮಾಡೋಕ್ಕಾಗೋದಿಲ್ಲ, ಎಳೆದ್ಬಿಟ್ಟು ತಂತಿ ತರ ಮಾಡೋಕ್ಕಾಗೋದಿಲ್ಲ. ದೇ ಆರ್ ಪೂರ್ ಕಂಡಕ್ಟರ್ಸ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ, ದೇ ಆರ್ ನಾಟ್ ಸೋನರಸ್. ಅವು ಮೆಟಲ್ಸಿನ ತರ
ಪೂರ್ ರೂಟ್ ಕಂಡಕ್ಟರ್ ಅಲ್ಲ, ಅವು ಪೂರ್ ಕಂಡಕ್ಟರ್ಸ್. ದೇ ಆರ್ ಸೋನರಸ್, ಅವು ಶಬ್ದವನ್ನು ಉತ್ಪತ್ತಿ ಮಾಡೋದಿಲ್ಲ. ಅಂಥವಕ್ಕೆ ನಾವು ನಾನ್ ಮೆಟಲ್ಸ್ ಅಂತ ಕರಿತಾ ಹೋಗ್ತೀವಿ. ಎಕ್ಸಾಂಪಲ್ ಹೈಡ್ರೋಜನ್, ಆಕ್ಸಿಜನ್, ನೈಟ್ರೋಜನ್, ಅಯೋಡಿನ್, ಕಾರ್ಬನ್, ಸಲ್ಫರ್, ಫಾಸ್ಫರಸ್, ಇವೆಲ್ಲವೂ ಕೂಡ ನಾನ್ ಮೆಟಲ್ಸ್ಗೆ ನಾವು ಉದಾಹರಣೆಯನ್ನು ಕೊಡ್ತಾ ಹೋಗ್ತೀವಿ. ನೆಕ್ಸ್ಟ್ ಕಮ್ ಟು ದ ಪ್ರಾಪರ್ಟೀಸ್ ಆಫ್ ಮೆಟಲಾಯ್ಡ್ಸ್. ಮೆಟಲಾಯ್ಡ್ಸ್ ಅಂದ್ರೆ ಏನಪ್ಪಾ? ಮೆಟಲಾಯ್ಡ್ಸ್ ಆರ್ ಎಲಿಮೆಂಟ್ಸ್ ವಿಚ್ ಶೋ ಸಮ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಅಂಡ್ ಸಮ್ ಪ್ರಾಪರ್ಟೀಸ್ ಆಫ್ ನಾನ್ ಮೆಟಲ್ಸ್. ಅಂದ್ರೆ ಈ ಕಡೆ ಪೂರ್ತಿಯು ಮೆಟಲ್ಸು ಅಲ್ಲ, ಈ ಕಡೆ ಪೂರ್ತಿ ನಾನ್ ಮೆಟಲ್ಸ್ ಅಲ್ಲ. ಅಂದ್ರೆ ಅವು ಎರಡೂ ಗುಣಗಳನ್ನ ಹೊಂದಿರ್ತವೆ. ಮೆಟಲ್ಸಿನ ಗುಣಲಕ್ಷಣಗಳನ್ನು ತೋರಿಸ್ತವೆ, ಮತ್ತೆ ನಾನ್ ಮೆಟಲ್ಸಿನ ಗುಣಲಕ್ಷಣಗಳನ್ನು ಕೂಡ ತೋರಿಸ್ತಾ ಹೋಗ್ತವೆ. ಅಂಥ ಎಲಿಮೆಂಟ್ಸಿಗೆ, ಅಂಥ ಇದಕ್ಕೆ ನಾವೇನಂತ ಕರಿತಾ ಹೋಗ್ತೀವಿ? ಮೆಟಲಾಯ್ಡ್ಸ್. ಎಕ್ಸಾಂಪಲ್ ಬೋರಾನ್, ಸಿಲಿಕಾನ್, ಜರ್ಮೇನಿಯಂ, ಇವು ಮೂರು ಕೂಡ ಮೆಟಲಾಯ್ಡ್ಸ್ ಅಂತ ನಾವು ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್ ಕಮ್ ಟು ದ ಮೆಟಲ್ಸ್ನ ನಾವು ಪ್ರಾಪರ್ಟಿ, ಇನ್ನ ಹೆಚ್ಚಿನ ಪ್ರಾಪರ್ಟೀಸ್ನ ಇಲ್ಲಿ ನಾವು ನೋಡ್ತಾ ಹೋಗೋಣ. ಮೆಟಲ್ಸ್ ಆರ್ ಸಾಲಿಡ್ಸ್ ಅಟ್ ರೂಮ್ ಟೆಂಪರೇಚರ್. ಲೋಹಗಳು ಎಲ್ಲವೂ ಕೂಡ ರೂಮ್ ಟೆಂಪರೇಚರಿಗೆ ಅವು ಘನರೂಪದಲ್ಲಿರ್ತವೆ, ಅಂದರೆ ಗಟ್ಟಿಯಾಗಿರ್ತವೆ. ಎಕ್ಸೆಪ್ಟ್ ಮರ್ಕ್ಯುರಿ, ಮರ್ಕ್ಯುರಿನ ಬಿಟ್ಟರು. ಮರ್ಕ್ಯುರಿ ಅಂದರೆ ಪಾದರಸಯ ರೂಮ್ ಟೆಂಪರೇಚರಲ್ಲಿ ಅದು ಗಟ್ಟಿಯಾಗಿರೋದಿಲ್ಲ, ಅದು ದ್ರವ ರೂಪದಲ್ಲಿ ಇರ್ತಾವಾಗುತ್ತೆ. ಆದ್ರೂ ಕೂಡ ಅದು ಲೋಹದ ಗುಣ ಹೊಂದಿದೆ. ಅದೊಂದು ಬಿಟ್ಟು ಬಿಕ್ಕಿದ್ದೆಲ್ಲ ಲೋಹಗಳು ಕೂಡ ದೇ ಆರ್ ಸಾಲಿಡ್ಸ್. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್, ಮೆಟಲ್ಸ್ ಹ್ಯಾವ್ ಎ ಕ್ರಿಸ್ಟಲ್ ಲೆಟೈಸ್. ಅಂದರೆ ಅದರದೇ ಆಗಿರ್ತಕ್ಕಂಥ ಅದಕ್ಕೆ ಆಕಾರ ಇರ್ತದೆ. ದಟ್ ಈಸ್ ದೇರ್ ಆರ್ ಆಟಮ್ಸ್ ಆರ್ ಕ್ಲೋಸ್ಲಿ ಪ್ಯಾಕ್ಡ್. ಒನ್ ಈಸ್ ದೇ ಆರ್ ಸಾಲಿಡ್ಸ್ ಅಂಡ್ ದೇ ಆರ್ ಕ್ರಿಸ್ಟಲ್ ಲೆಟೈಸ್. ನೆಕ್ಸ್ಟ್ ಮೆಟಲ್ಸ್ ಆರ್ ಹಾರ್ಡ್, ಅವು ಗಟ್ಟಿಯಾಗಿರ್ತವೆ. ಮೆಟಲ್ಸ್ ಹ್ಯಾವ್ ಲಸ್ಟರ್, ಹೇಳಿದ್ವಿ ನಾವಲ್ಲೇ. ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ. ನೆಕ್ಸ್ಟ್ ಮೆಟಲ್ಸ್ ಆರ್ ಮ್ಯಾಲಿಯಬಲ್. ಮೆಟಲ್ಸ್ ಅನ್ನ ನಾವು ಮ್ಯಾಲಿಯಬಲ್ ಅಂತ ಕರಿತಾ ಹೋಗ್ತೀವಿ. ಮೆಟಲ್ಸ್ ಆರ್ ಡಕ್ಟೈಲ್, ಮೆಟಲ್ಸ್ ಆರ್ ಸೋನರಸ್, ಮೆಟಲ್ಸ್ ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಅದೇ ರೀತಿ ನಾನ್ ಮೆಟಲ್ಸ್ಗಳು. ನಾನ್ ಮೆಟಲ್ಸ್ ಆರ್ ಐದರ್ ಗ್ಯಾಸಸ್ ಆರ್ ಸಾಲಿಡ್ಸ್ ಅಟ್ ರೂಮ್ ಟೆಂಪರೇಚರ್. ಅವು ಗ್ಯಾಸಸ್ ರೂಪದಲ್ಲಿರ್ಬೋದು ಅಥವಾ ಸಾಲಿಡ್ಸಿನ ರೂಪದಲ್ಲಿರ್ಬೋದು. ನಾನ್ ಮೆಟಲ್ಸ್ ಜನರಲಿ ಹ್ಯಾವ್ ಡಲ್ ಸರ್ಫೇಸಸ್. ಅದಕ್ಕೆ ಸರ್ಫೇಸ್ ಡಲ್ ಆಗಿರ್ತದೆ, ಅಂದರೆ ಅವು ಹೊಳಪನ್ನ ಇರೋದಿಲ್ಲ. ನಾನ್ ಮೆಟಲ್ಸ್ ಆರ್ ಮೋಸ್ಟ್ಲಿ ಪೂರ್ ಕಂಡಕ್ಟರ್ಸ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ. ನಾನ್ ಮೆಟಲ್ಸ್ ಆರ್ ಕ್ವೈಟ್ ಸಾಫ್ಟ್, ಅವು ಮೃದುವಾಗಿರ್ತವೆ. ನಾನ್ ಮೆಟಲ್ಸ್ ಆರ್ ನಾನ್ ಮ್ಯಾಲಿಯಬಲ್ ಅಂಡ್ ನಾನ್ ಡಕ್ಟೈಲ್. ಅವು ಮ್ಯಾಲಿಯಬಿಲಿಟಿ ಮತ್ತು ಡಕ್ಟಿಲಿಟಿ ಅಂತಕ್ಕಂಥದ್ದು ಹೊಂದಿರೋದ್ರಲ್ಲಿ. ಮ್ಯಾಲಿಯಬಿಲಿಟಿ ಮತ್ತು ಡಕ್ಟಿಲಿಟಿ ಅಂದರೆ ಏನಂತ ಹೇಳ್ಬಿಟ್ಟು ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಗೊತ್ತಾಯ್ತಾ? ಮ್ಯಾಲಿಯಬಿಲಿಟಿ ಅಂದರೆ ಒಂದು ವಸ್ತುನ ತಟ್ಟಿ ನಾವು ತೆಳ್ಳಗೆ ತಟ್ಟೆ ಥರ ಥಿನ್ ಶೀಟ್ಸನ್ನು ಮಾಡೋದಕ್ಕೆ ನಾವು ಮ್ಯಾಲಿಯಬಿಲಿಟಿ. ಡಕ್ಟಿಲಿಟಿ ಅಂತಂದರೆ ಇಟ್ ಕ್ಯಾನ್ ಬಿ ಡ್ರಾನ್ ಇನ್ ಟು ಥಿನ್ ವೈರ್ಸ್, ಈಸ್ ಕಾಲ್ಡ್ ಡಕ್ಟಿಲಿಟಿ. ನೆಕ್ಸ್ಟ್ ನಾನ್ ಮೆಟಲ್ಸ್ ಆರ್ ನಾನ್ ಸೋನರಸ್. ಅವು ಶಬ್ದವನ್ನು ಉತ್ಪತ್ತಿ ಮಾಡೋದಿಲ್ಲ. ನಾನ್ ಮೆಟಲ್ಸ್ ಹ್ಯಾವ್ ಲೋ ಮೆಲ್ಟಿಂಗ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್ಸ್. ಅವು ಕಡಿಮೆ ಆಗಿರ್ತಕ್ಕಂಥ ಕುದಿಯುವ ಬಿಂದು ಮತ್ತು ಕರಗುವ ಬಿಂದುವನ್ನ ಹೊಂದಿರುತ್ತವೆ ಅಂತಕ್ಕಂಥ ನಾವು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಕಾಂಪೌಂಡ್ಸ್. ಇವು ಕಾಂಪೌಂಡ್ಸ್ ಮತ್ತು ಪ್ಯೂರ್ ಸಬ್ಸ್ಟೆನ್ಸಸ್ ಅಲ್ಲಿ ಬರ್ತಕ್ಕಂಥವು. ಒಂದು ಎಲಿಮೆಂಟ್ಸ್ ಅಂತ ಹೇಳಿದ್ವಿ, ಇನ್ನೊಂದು ಕಾಂಪೌಂಡ್ಸ್. ಕಾಂಪೌಂಡ್ ಈಸ್ ಎ ಪ್ಯೂರ್ ಸಬ್ಸ್ಟೆನ್ಸ್ ಕಂಟೈನಿಂಗ್ 2 or more ಎಲಿಮೆಂಟ್ಸ್ ವಿಚ್ ಆರ್ ಕಂಬೈನ್ಡ್ ಟುಗೆದರ್ ಇನ್ ಎ ಫಿಕ್ಸ್ಡ್ ಪ್ರಾಪರ್ ಪ್ರಪೋರ್ಷನ್ ಬೈ ಮಾಸ್ ಅಂತಕ್ಕಂಥದ್ದು ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ಕಾಂಪೌಂಡ್ಸ್ ಬಗ್ಗೆ ಇಲ್ಲಿ ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಟೈಪ್ಸ್ ಆಫ್ ಕಾಂಪೌಂಡ್. ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಮತ್ತು ಆರ್ಗ್ಯಾನಿಕ್ ಕಾಂಪೌಂಡ್, ಎರಡು ಥರದ ಕಾಂಪೌಂಡ್ಸ್ ಇದಾವೆ. ಒಂದು ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್, ಇನ್ನೊಂದು ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್ obtained ಫ್ರಮ್ ನಾನ್ ಲಿವಿಂಗ್ ಸೋರ್ಸಸ್ ಸಚ್ ಆಸ್ ರಾಕ್ ಅಂಡ್ ಮಿನರಲ್ಸ್. ರಾಕ್ ಅಂದರೆ ಕಲ್ಲು ಮತ್ತು ಮಿನರಲ್ಸ್ ಇಂದ ಸಿಗ್ತಕ್ಕಂಥವಕ್ಕೆ ನಾವು ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ಕರಿತಾ ಹೋಗ್ತೀವಿ. ನಾನ್ ಲಿವಿಂಗ್ ಸೋರ್ಸಸ್ ಅಂತ ಎಕ್ಸಾಂಪಲ್ ಕಾಮನ್ ಸಾಲ್ಟ್, ಕಾರ್ಬನ್ ಡೈಆಕ್ಸೈಡ್, ಅಮೋನಿಯಾ ಎಕ್ಸೆಟ್ರಾ. ಇನ್ನೊಂದು ಆರ್ಗ್ಯಾನಿಕ್ ಕಾಂಪೌಂಡ್ಸ್ obtained from living beings such as plants and animals. Example methane, ethane, alcohol, sugar, etc. ಇವೆಲ್ಲವೂ ಕೂಡ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಾಂಪೌಂಡ್ಸ್. ಕಾಂಪೌಂಡ್ಸಿನ ಗುಣಲಕ್ಷಣಗಳು ಏನಪ್ಪಾ? ಎ ಪ್ಯೂರ್ ಕಾಂಪೌಂಡ್ ಈಸ್ ಕಂಪೋಸ್ಡ್ ಆಫ್ ಸೇಮ್ ಎಲಿಮೆಂಟ್ಸ್ combined in a fixed ratio by mass. A pure compound is homogeneous in nature. It is formed as a result of chemical reaction between the constituent elements. Compounds ನ ಗುಣಲಕ್ಷಣಗಳು ಏನೇನು? ಒಂದನೇದು ಪ್ಯೂರ್ ಕಾಂಪೌಂಡ್ ಇಸ್ ಕಂಪೋಸ್ಡ್ ಆಫ್ ಸೇಮ್ ಎಲಿಮೆಂಟ್ಸ್. ಅದರಲ್ಲಿ ಒಂದೇ ರೀತಿಯಾಗಿರ್ತಕ್ಕಂಥ ಎಲಿಮೆಂಟ್ಸ್ ಇರ್ತವೆ, ಮತ್ತೆ ಒಂದು ಫಿಕ್ಸ್ಡ್ ರೇಷಿಯೋ ಬೈ ಮಾಸ್ ಇರ್ತಾ ಹೋಗುತ್ತೆ. ಅದೇ ರೀತಿ
ಎ ಪ್ಯೂರ್ ಕಾಂಪೌಂಡ್ ಈಸ್ ಹೋಮೋಜಿನಿಯಸ್ ಇನ್ ನೇಚರ್, ಅಂದರೆ ಒಂದೇ ರೀತಿಯಾಗಿರ್ತಕ್ಕಂಥ ನೇಚರ್ ಇರ್ತಾ ಹೋಗುತ್ತೆ. ಮತ್ತೆ ಇಟ್ ಈಸ್ ಫಾರ್ಮ್ಡ್ ಆಸ್ ಎ ರಿಸಲ್ಟ್ ಆಫ್ ಕೆಮಿಕಲ್ ರಿಯಾಕ್ಷನ್ ಬಿಟ್ವೀನ್ ದ ಕಾನ್ಸ್ಟಿಟ್ಯೂಯೆಂಟ್ ಎಲಿಮೆಂಟ್ಸ್. ನೆಕ್ಸ್ಟ್, characteristics of compounds. Characteristic properties of the compounds are altogether different from the elements from which it is formed. Constituents of a compound cannot be separated mechanically. Formation of compounds involves energy changes. Compounds in a characteristics ನೋಡಿದಾಗ properties of the compounds are all altogether different from the elements from which it is formed. Constituents of a compound cannot be separated. ಅದರ ಕಾನ್ಸ್ಟಿಟ್ಯೂಯೆಂಟ್ಸ್ ಅನ್ನು ನಾವು ಸಪರೇಟ್ ಮಾಡೋಕ್ಕಾಗೋದಿಲ್ಲ ಮೆಕ್ಯಾನಿಕಲಿ. ಕಾಂಪೌಂಡ್ಸ್, ಫಾರ್ಮೇಷನ್ ಆಫ್ ಕಾಂಪೌಂಡ್ಸ್ ಇನ್ವಾಲ್ವ್ ಎನರ್ಜಿ ಚೇಂಜಸ್, ಎನರ್ಜಿನ ಅವು ಚೇಂಜಸ್ ಅನ್ನ ಮಾಡ್ತಾ ಹೋಗ್ತವೆ. ಇದಿಷ್ಟು ಕೂಡ ನಾವು ಇಲ್ಲಿ ನೋಡ್ತಕ್ಕಂಥ ಕಾಂಪೌಂಡ್ಸಿನ ಪ್ರಾಪರ್ಟೀಸ್ ಅನ್ನ ನೋಡ್ತಾ ಇದೀವಿ. ನೆಕ್ಸ್ಟ್, ಮಿಕ್ಸ್ಚರ್ಸ್. ಮಿಕ್ಸ್ಚರ್ಸ್ ಅಂದ್ರೆ the combination of two or more substances which are physically mixed and are not chemically combined with each other and may also be present in any proportion. ಇಲ್ಲಿ ಮಿಕ್ಸ್ಚರ್ಸ್ ಅಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವಸ್ತುಗಳು ಅದರಲ್ಲಿ ಬೆರೆತೋಗಿರ್ತವೆ, ಸೇರ್ಕೊಂಡಿರ್ತವೆ. ಅದು ಒಂದೇ ಪ್ರಮಾಣ ಇರ್ಬೋದು ಅಥವಾ ಬೇರೆ ಬೇರೆ ಪ್ರಮಾಣದಲ್ಲಿ ಆಗಿರ್ಬೋದು, ಬೇರೆ ಬೇರೆ ಪ್ರಪೋರ್ಷನ್ಸ್ ಅಲ್ಲಿ ಆಗಿರ್ಬೋದು. ಅಂತ ಇದಕ್ಕೆ ನಾವು ಮಿಕ್ಸ್ಚರ್ಸ್ ಅಂತ ಕರಿತಾ ಹೋಗ್ತೀವಿ. ದೇರ್ ಆರ್ ಟೂ ಟೈಪ್ಸ್ ಆಫ್ ಮಿಕ್ಸ್ಚರ್ಸ್, ಎರಡು ರೀತಿಯ ಮಿಕ್ಸ್ಚರ್ಸ್. ಒಂದು ಹೋಮೋಜಿನಿಯಸ್, another one is heterogeneous ಅಂತ ಹೇಳಿದ್ವಿ. ಅದಕ್ಕೆ ಹೋಮೋಜಿನಿಯಸ್ ಮಿಕ್ಸ್ಚರಿಗೆ ಎಕ್ಸಾಂಪಲ್ ಅನ್ನ ನಾನು ಇಲ್ಲಿ ಕೊಟ್ಟಿದ್ದೀನಿ ಒಂದು, ದಟ್ ಈಸ್ ಕಾಲ್ಡ್ ಎ ಸಾಲ್ಟ್ ವಾಟರ್. ಅಂದ್ರೆ ಉಪ್ಪನ್ನ ತಗೊಂಡು ನಾವು ನೀರಿಗೆ ಹಾಕಿದಾಗ ಉಪ್ಪು ನೀರಿನಲ್ಲಿ ಕರಗೋಗ್ಬಿಡ್ತದೆ, ಆದರೆ ನೋಡಿದಾಗ ಉಪ್ಪು ಕಣ್ಣಿಗೆ ಕಾಣೋದಿಲ್ಲ, ಅಂದ್ರೆ ನೀರಿನ ತರಾನೇ ಬೆರ್ತೋಗ. ಅಂಥ ಸೊಲ್ಯೂಷನ್ಸಿಗೆ ನಾವು ಹೋಮೋ ಅಂದ್ರೆ ಸೇಮ್, ಅದು ಒಂದೇ ರೀತಿ ಆಗೋಗಿದೆ ಅಂತಕ್ಕಂಥ. ಅದೇ ಹೆಟ್ರೋಜಿನಿಯಸ್ ಮಿಕ್ಸ್ಚರ್ ಅನ್ನ ನೋಡಿದಾಗ ನಾವು ಟೀ ನೋಡ್ಬೋದು, ಅಥವಾ ಚಾಕ್ಲೇಟ್ ಮಿಲ್ಕ್ ನ ನೋಡ್ಬೋದು, ಅಥವಾ ಒಂದ್ ಸ್ವಲ್ಪ ಸಾಯಿಲ್ ಮಣ್ಣನ್ನ ತಗೊಂಡ್ಬಿಟ್ಟು ನೀರಿನಲ್ಲಿ ಹಾಕ್ಬಿಟ್ಟು ನೋಡಿದಾಗ ಮಣ್ಣಿನ ಕಣಗಳದ್ರಲ್ಲಿ ನೀರಿನಲ್ಲಿ ಕಾಣ್ತಾ ಹೋಗುತ್ತೆ. ಅಂಥವದಕ್ಕೆ ನಾವು ಹೆಟ್ರೋಜಿನಿಯಸ್ ಮಿಕ್ಸ್ಚರ್ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಟೈಪ್ಸ್ ಆಫ್ ಮಿಕ್ಸ್ಚರ್ಸ್ ಅನ್ನ ನಾವು ಇಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ಹೋಮೋಜಿನಿಯಸ್ ಮಿಕ್ಸ್ಚರ್ ಅಂಡ್ ಹೆಟ್ರೋಜಿನಿಯಸ್ ಮಿಕ್ಸ್ಚರ್ ಅಂತಕ್ಕಂಥದ್ದು. ಹೋಮೋಜಿನಿಯಸ್ ಮಿಕ್ಸ್ಚರ್ ಫಸ್ಟ್ ಅದರ ಒನ್ ಬೈ ಒನ್ ಪ್ರಾಪರ್ಟಿ ನೋಡ್ತಾ ಹೋಗೋಣ. ಇಸ್ ಎ ಮಿಕ್ಸ್ಚರ್ ವಿಚ್ ಹ್ಯಾಸ್ ಎ ಯೂನಿಫಾರ್ಮ್ ಕಾಂಪೋಸಿಷನ್, ಒಂದೇ ರೀತಿಯಾಗಿರ್ತಕ್ಕಂಥ ಕಾಂಪೋಸಿಷನ್ ಇರ್ತದೆ. ನೆಕ್ಸ್ಟ್ ಎರಡನೇ ಪಾಯಿಂಟ್, ದ ಪಾರ್ಟಿಕಲ್ಸ್ ಆಫ್ ದಿ ಮಿಕ್ಸ್ಚರ್ ಆರ್ ನಾಟ್ ವಿಸಿಬಲ್ ಬೈ ದ ನೇಕೆಡ್ ಐ. ಇದರಲ್ಲಿ ಇರ್ತಕ್ಕಂಥ, ನಾನು ಹೇಳಿದೆ, ಒಂದು ಉಪ್ಪು ತಗೊಂಡ್ಬಿಟ್ಟು ನಾವು ನೀರಿನಲ್ಲಿ ಹಾಕಿದಾಗ ನೀರಿನಲ್ಲಿ ಕರಗೋಗುತ್ತೆ, ಆದ್ರೆ ಮತ್ತೆ ನಾವು ನೋಡ್ಬೇಕಂದ್ರೆ ಉಪ್ಪಿನ ಕಣಗಳು ಅದರಲ್ಲಿ ಸಿಗೋದಿಲ್ಲ, ನೋಡ್ಲಿಕ್ಕೆ ನಮಗೆ ಆಗೋದಿಲ್ಲ. ಅಂಥ ಒಂದು ಇದಕ್ಕೆ ನಾವು ಏನಂತ ಕರಿತೀವಿ, ಹೋಮೋಜಿನಿಯಸ್ ಮಿಕ್ಸ್ಚರ್. ದ ಪಾರ್ಟಿಕಲ್ಸ್ ಕೆನಾಟ್ ಬಿ ಸಪರೇಟೆಡ್ ಬೈ ಫಿಲ್ಟ್ರೇಷನ್. ಮತ್ತೆ ನಾವು ಫಿಲ್ಟರ್ ಮಾಡಿದ್ರು ಕೂಡ ಉಪ್ಪನ್ನ ಬೇರೆ ನೀರನ್ನ ಬೇರೆ ಮಾಡೋಕ್ಕಾಗೋದಿಲ್ಲ. ದ ಮಿಕ್ಸ್ಚರ್ ಈಸ್ ಸ್ಟೇಬಲ್, ಅದು ಸ್ಟೇಬಲ್ ಆಗಿರ್ತದೆ. ಪಾರ್ಟಿಕಲ್ಸ್ ಡು ನಾಟ್ ಸೆಟಲ್ ಡೌನ್, ಅದನ್ನ ಹಾಗೆ ಇಟ್ರೆ ಉಪ್ಪೆಲ್ಲ ಹೋಗಿ ಕೆಳಗಡೆ ಕೂತ್ಕೊಳತ್ತಾ ಇಲ್ಲ. ಅದೇ ರೀತಿನೇ ದ ಮಿಕ್ಸ್ಚರ್ ಈಸ್ ಸ್ಟೇಬಲ್ ಆಗಿರ್ತದೆ. ಉಪ್ಪು ನೀರು ಅಂತಕ್ಕಂಥದ್ದು ಹಾಗೆ ಇಟ್ರೆ ಒಂದು ಗಂಟೆ ಬಿಟ್ಟು ನಾವು ಕುಡಿದ್ರೂ ಉಪ್ಪಾಗೆ ಇರ್ತಾ ಹೋಗುತ್ತೆ, ಯಾಕಂದ್ರೆ ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್ ಆಗಿರ್ತದೆ. ದ ಪಾತ್ ಆಫ್ ಬೀಮ್ ಆಫ್ ಲೈಟ್ ಈಸ್ ನಾಟ್ ವಿಸಿಬಲ್ ಇನ್ ದ ಮಿಕ್ಸ್ಚರ್. ಅದೇ ರೀತಿ ಅದರ ಮೇಲೆ ಏನಾದ್ರೂ ಒಂದು ಬೆಳಕಿನ ಕಿರಣಗಳನ್ನು ನಾವು ಬಿಟ್ರೆ ಅದರಲ್ಲಿ ಹಾದು ಹೋಗ್ತಕ್ಕಂಥವು ಕಾಣೋದಿಲ್ಲ ನಮಗೆ. ಇದಕ್ಕೆ ಎಕ್ಸಾಂಪಲ್, ಮಿಕ್ಸ್ಚರ್ ಆಫ್ ಶುಗರ್ ಇನ್ ವಾಟರ್, ಮಿಕ್ಸ್ಚರ್ ಆಫ್ ಸಾಲ್ಟ್ ಇನ್ ವಾಟರ್, ಮಿಕ್ಸ್ಚರ್ ಆಫ್ ಕಾಪರ್ ಸಲ್ಫೇಟ್ ಇನ್ ವಾಟರ್. ನಾವು ನೀರಿನಲ್ಲಿ ಉಪ್ಪು ಹಾಕ್ತಕ್ಕಂಥದ್ದು, ನೀರಿನಲ್ಲಿ ಸಕ್ಕರೆ ಹಾಕ್ತಕ್ಕಂಥದ್ದು, ಅದೇ ರೀತಿ ಕಾಪರ್ ಸಲ್ಫೇಟ್ ಅನ್ನು ಹಾಕ್ಬಿಟ್ಟು ನೋಡಿದಾಗ ನಮಗೆ ಕಂಪ್ಲೀಟ್ ಕರ್ಗೋಗಿರ್ತದೆ. ಇಂಥ ಒಂದು ಗುಣಲಕ್ಷಣ ಇರ್ತಕ್ಕಂಥ, ಇಂಥ ಒಂದು ಪ್ರಾಪರ್ಟಿ ಇರ್ತಕ್ಕಂಥ ಇದಕ್ಕೆ ಹೋಮೋಜಿನಿಯಸ್ ಮಿಕ್ಸ್ಚರ್ ಅಂತ ಕರಿತಾವೆ. ಅದೇ ರೀತಿ ಹೆಟ್ರೋಜಿನಿಯಸ್ ಮಿಕ್ಸ್ಚರ್. ಹೆಟ್ರೋಜಿನಿಯಸ್ ಮಿಕ್ಸ್ಚರ್ ಅಂದ್ರೆ ಇಟ್ಸ್ ಎ ಮಿಕ್ಸ್ಚರ್ ವಿಚ್ ಹ್ಯಾಸ್ ಎ ನಾನ್ ಯೂನಿಫಾರ್ಮ್ ಕಾಂಪೋಸಿಷನ್. ಒಂದೇ ರೀತಿಯಾಗಿರ್ತಕ್ಕಂಥ ಕಾಂಪೋಸಿಷನ್ ಇರೋದಿಲ್ಲ, ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಅದರಲ್ಲಿ ಕಾಂಪೋಸಿಷನ್ ಅಂತಕ್ಕಂಥದ್ದು ಇರ್ತಾ ಹೋಗುತ್ತೆ. ದ ಪಾರ್ಟಿಕಲ್ಸ್ ಆರ್ ವಿಸಿಬಲ್ ಬೈ ದ ನೇಕೆಡ್ ಐ. ಅದರಲ್ಲಿ ಇರ್ತಕ್ಕಂಥ ಪಾರ್ಟಿಕಲ್ಸ್ ಅನ್ನು ನಾವು ಬರಿಗಣ್ಣಿನಿಂದ ನೋಡಬಹುದು. ಅದೇ ರೀತಿ ಪಾರ್ಟಿಕಲ್ಸ್ ಕ್ಯಾನ್ ಬಿ ಸಪರೇಟೆಡ್ ಬೈ ಫಿಲ್ಟ್ರೇಷನ್, ಅದನ್ನ ಫಿಲ್ಟರ್ ಮಾಡಿಬಿಟ್ಟು ನಾವು ತೆಗಿಬಹುದು. ದ ಮಿಕ್ಸ್ಚರ್ ಈಸ್ ಅನ್ಸ್ಟೇಬಲ್, ಅದು ಸ್ಟೇಬಲ್ ಆಗಿರೋದಿಲ್ಲ. ಸ್ವಲ್ಪ ಹೊತ್ತು ಮಣ್ಣು ತಗೊಂಡು ನೀರಿನಲ್ಲಿ ಹಾಕ್ಬಿಟ್ಟು ಇಟ್ರೆ ಸ್ವಲ್ಪ ಹೊತ್ತು ಬಿಟ್ಟು ನೋಡಿದ್ರೆ ಮಣ್ಣೆಲ್ಲ ಕೆಳಗಡೆ ಹೋಗಿ ಕುತ್ಕೊಂಡಿರ್ತೈತೆ, ಮೇಲ್ಗಡೆ ಎಲ್ಲ ನೀರಿರ್ತತೆ. ಅದಕ್ಕೆ ಹೆಟ್ರೋಜಿನಿಯಸ್ ಮಿಕ್ಸ್ಚರ್. ನೆಕ್ಸ್ಟ್, ದ ಪಾತ್ ಆಫ್ ಬೀಮ್ ಆಫ್ ಲೈಟ್ ಈಸ್ ವಿಸಿಬಲ್ ಇನ್ ದ ಮಿಕ್ಸ್ಚರ್. ಅದರಲ್ಲಿ ನಾವು ಪಾತ್ ಬೀಮ್ ಆಫ್ ಲೈಟ್ ಅನ್ನು ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ಈ ರೀತಿ ಇರ್ತಕ್ಕಂಥ ಇದಕ್ಕೆ ಹೆಟ್ರೋಜಿನಿಯಸ್ ಮಿಕ್ಸ್ಚರ್ ಅಂತ ಕರೀತಾರೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಮತ್ತೆ ಮುಂದೆ ಇದನ್ನ ಇನ್ನ ಹೆಚ್ಚಿನ ಇದನ್ನ ನಾವು ಸ್ಟಡಿ ಮಾಡ್ತಾ ಹೋಗೋಣ. ಓಕೆ.